ಸ್ನೇಹಿತರೆ, ಆರ್ ಆರ್ ಬಿಯಲ್ಲಿ ಖಾಲಿ ಇರುವಂಥ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಒಂದು ಶಾರ್ಟ್ ನೋಟಿಸ್ ಬಿಟ್ಟಿರ್ತಿರ್ತಾರೆ. ಇನ್ನು ನೋಡ್ರಿ, ಇದು ಎಕ್ಸಾಮ್ ನಡೆಯತೈತಿ. ಈಗ ALP ಐತಿ, ಲಾಸ್ಟ್ ಕರೆದನೈತಿ, ಈಗ ಎಕ್ಸಾಮ್ ನಡೆಯತೈತಿ. ಮತ್ತೇಂತಿ ಇಷ್ಟು ಜಲ್ದಿ ಮತ್ತೆ ನೋಟಿಫಿಕೇಶನ್ ಬಿಟ್ಟರು. ನೀವು ಯಾವುದೇ ಜಾಬ್ಸ್ ತೊಗೋರಿ, ಸ್ಟೇಟ್ ಗೌರ್ಮೆಂಟ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ತೆಗೆದುಕೊಂಡ್ರೆ ಐತಿ. ಸ್ಟೇಟ್ ಗೌರ್ಮೆಂಟ್ ಐತಿ ಪ್ರತಿ ಸಲ ಐತಿ ನೋಟಿಫಿಕೇಶನ್ ಲೇಟ್ ಆಗತ್ತೈತಿ. ಈ PCPS ನೀವು ಆಲ್ಮೋಸ್ಟ್ ನೋಡತ್ತಿರ್ಬೋದು. ಎಷ್ಟು ಐತಿ ಈಗ ನೋಟಿಫಿಕೇಶನ್ ಮಾಡ್ತಾನೆ, ನಾಳೆ ಮಾಡ್ತಾನೆ ಅಂತೇಳಿ ಇನ್ನೂರು ಕೂಡ ನೋಟಿಫಿಕೇಶನ್ ಆಗತ್ತಿಲ್ಲ. ಅದೇ ಸೆಂಟ್ರಲ್ ಗೌರ್ಮೆಂಟಿಗೆ ಕಂಪೇರ್ ಮಾಡ್ರೆ ಅದಕ್ಕಿಂತ ಜಲ್ದಿ ಇನ್ನು ಅಡ್ವಾನ್ಸ್ ಒಂದು ಕ್ಯಾಲೆಂಡರ್ ಬಿಟ್ಟಿರ್ತಾರೆ. ಒಂದು ಸೆಂಟ್ರಲ್ ಗೌರ್ಮೆಂಟ್ದಾಗ ಅಡ್ವಾನ್ಸ್ ಕ್ಯಾಲೆಂಡರ್ ಬಿಡ್ತಾರೆ. ಸೊ ಇದ್ರ ಜೊತೆಗೆ ಎಕ್ಸಾಮ್ ನಡೀತಿರ್ತಾವೆ, ಮತ್ತೆ ಇಂತಿ ಹೊಸದಾಗಿ ನೋಟಿಫಿಕೇಶನ್ ಬಿಟ್ಬಿಡ್ತಾರೆ. ಈ ರೀತಿಯಾಗಿ ಸ್ಟೇಟ್ ಗೌರ್ಮೆಂಟ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಭಾಳ ಡಿಫ್ರೆನ್ಸ್ ಐತಿ. ಮತ್ತು ಇದ್ರ ಜೊತೆಗೆ ಏನೈತಿ, ಸೆಂಟ್ರಲ್ ಗೌರ್ಮೆಂಟ್ದಾಗ ಏನೈತಿ ಸೆಲೆಕ್ಷನ್ ಪ್ರೊಸೆಸ್ ಐತಿ ಸ್ಪೀಡ್ ಇದ್ದಿರ್ತೈತಿ. ಸ್ಟೇಟ್ ಗೌರ್ಮೆಂಟ್ದವ್ರಿಗೆ ಐತಿ ಲೇಟ್ ಮಾಡ್ಕೊತ ಕುಂದ್ರಂಗಿಲ್ಲ. ಈ ಎಕ್ಸಾಮ್ ನಡೆಯತೈತಿ, ಮತ್ತೆ ಐತಿ ಶಾರ್ಟ್ ನೋಟಿಸ್ ಬಿಟ್ಟರು. ಟೋಟಲಾಗಿ 11,000ಕ್ಕೂ ಅಧಿಕ ವೇಕೆನ್ಸಿ. ಈಗ ಸ್ಟೇಟ್ ಗೌರ್ಮೆಂಟ್ದಾಗ ಪೈಪೋಟಿ ಮಾಡುವಂಥ ವಿದ್ಯಾರ್ಥಿಗಳು ಸೆಂಟ್ರಲ್ ಗೌರ್ಮೆಂಟ್ದಾಗ ಅಪ್ಲಿಕೇಶನ್ ನೀವೇನಾದ್ರೂ ಹಾಕಿದ್ರೆ ಅಂದರೆ ಅಲ್ಲಿ ನೋಟಿಸ್ ಬಿಡುವಟ್ಲೆ ಏನೈತಿ, ಇಲ್ಲಿ ನೀವು ಜಾಬ್ ಮಾಡತ್ತಿರ್ತೀರಿ ಸೆಂಟ್ರಲ್ ಗೌರ್ಮೆಂಟ್ದಾಗ. ಸೊ ಅದಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿ ಐತಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಟೋಟಲಾಗಿ 11,127 ವೇಕೆನ್ಸಿ. ಇನ್ನು ಶಾರ್ಟ್ ನೋಟಿಸ್ ಬಿಟ್ಟಿರ್ತಿರ್ತಾರೆ. ಇಲ್ಲಿ ನೋಡಿ ಡೀಟೇಲಾಗಿ ಹೇಳ್ತೀನಿ. ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗೈತಿ? 15 ಮೇ 2026. ನೆಕ್ಸ್ಟ್ ಮಂತ್ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ನಿಮ್ಗೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗ್ತಾನೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದು ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತಾನೆ. ಸ್ವಲ್ಪ ವೇಟ್ ಮಾಡಿರಿ, ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗುತ್ತಾನೆ. ಸೊ ಅದೇ ರೀತಿಯಾಗಿ ಲಾಸ್ಟ್ ಡೇಟ್ 14 ಜೂನ್ 2026. ಬರೋಬ್ಬರಿ ನಿಮ್ಗೆ ಒಂದು ತಿಂಗಳು ಟೈಮಿಂಗ್ ಕೊಟ್ಟಿರ್ತಿದ್ದಾರೆ ಅಪ್ಲಿಕೇಶನ್ ಹಾಕಾಕ. ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ್ದ ಅರ್ಜಿಯನ್ನು ಸಲ್ಲಿಸ್ರಿ. ಕ್ವಾಲಿಫಿಕೇಷನ್ ಅವರು ಮುಂದೆ ತಿಳಿಸ್ಕೊಡ್ತಾನೆ. ಸೊ ಇದ್ರ ಜೊತೆಗೆ ಟೋಟಲಾಗಿ ವೇಕೆನ್ಸಿಗಳು ಬಂದುಬಿಟ್ಟು ಹಾಗೆ ಹೇಳಿಲ್ಲ, ಟೋಟಲಾಗಿ 11,127 ವೇಕೆನ್ಸಿ. ಬಿಗ್ ಅಪಾರ್ಚುನಿಟಿ ನಿಮಗೆ. ನೀವು ಜಾಬ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಇಂಥವುಗಳಿಗೆ ನಿಂತು ಅರ್ಜಿಯನ್ನು ಸಲ್ಲಿಸೋದು ಬರ್ರಿ. ಇದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಏನೇ ಡೌಟ್ ಇತ್ತಂದ್ರೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಸೊ ಇದ್ರ ಜೊತೆಗೆ ವಯಸ್ಸು ಬಂದರೆ ಇಲ್ಲಿ ನೋಡಿರಿ, ಮಿನಿಮಮ್ ಇದಕ್ಕೆ 18 ವರ್ಷ ವಯಸ್ಸಿದ್ದಿರಬೇಕು. ಸೊ ಅದೇ ರೀತಿಯಾಗಿ ಮ್ಯಾಕ್ಸಿಮಮ್ 30 ವರ್ಷ ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಇದ್ದಿರ್ತೈತಿ. ಈಗ ST ವರ್ಗದ ಅಭ್ಯರ್ಥಿ ಇದ್ದಿರ್ತಾರೆ, ನಿಮ್ಗೆ 5 ವರ್ಷ ತಾನೇ ವಯಸ್ಸನ್ನು ಸಡಲಿಕ್ಕೆ ಇದ್ದಿರ್ತೈತಿ. ಮತ್ತು OBCದವ್ರಿಗೆ 3 ವರ್ಷ ಅಂದರೆ SC ವರ್ಗದ ಅಭ್ಯರ್ಥಿಗಳು 35 ವರ್ಷ ತನಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಅದೇ ರೀತಿಯಾಗಿ OBCದವರು 33 ವರ್ಷ ತನಕ ಅರ್ಜಿಯನ್ನು ಸಲ್ಲಿಸ್ಬೋದು. ಮಿಸ್ ಮಾಡಲಾರ್ದ ನಿಮ್ಗೆ ಏನಾರ ವಯಸ್ಸಿತ್ತಂದ್ರೆ, ಎಷ್ಟು ಒಳಗೇನೈತಿ ವಯಸ್ಸಿದ್ದು ಅಂದ್ರೆ ನೀವು ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಕ್ವಾಲಿಫಿಕೇಷನ್ ಬಗ್ಗೆ ಕೇಳ್ತಾ ಇದ್ರಿ, ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇದ್ದವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಪ್ಪ ಅಂತಂದರೆ, ಒಂದನೇದ 10th ಪ್ಲಸ್ ITI. 10th ಮೇಲೆ ಅರ್ಜಿಯನ್ನು ಸಲ್ಲಿಸಕ್ಕೆ ಬರೋಂಗಿಲ್ಲ. ಸೊ ಇದ್ರ ಜೊತೆಗೆ 10th ಪ್ಲಸ್ ITI ಆಗಿದಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಪ್ಲಸ್ ಒಂದೊಂದು ಏನೈತಿ ಟ್ರೇಡ್ ಅದಾವ, ಆ ಟ್ರೇಡ್ ಹುದ್ದೆಗಳಿಗೆ ಡಿಪ್ಲೊಮಾ ಆಗಿದಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನೂ ಏನೈತಿ ಶಾರ್ಟ್ ನೋಟಿಸ್ ಬಂದಿರ್ತೈತಿ, ಇನ್ನೂ ಡೀಟೇಲಾಗಿ ನೋಟಿಫಿಕೇಶನ್ ಬಂದಿಲ್ಲ. ಡೀಟೇಲಾಗಿ ನೋಟಿಫಿಕೇಶನ್ ಬರ್ತಂದ್ರೆ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ತಾನೆ. ಇದ್ರ ಬಗ್ಗೆ ಏನೈತಿ ಯಾವ ಟ್ರೇಡ್ ಇರ್ತಾವೆ, ಈಗ 10th ಪ್ಲಸ್ ITI ಮೇಲೆ ಯಾವ ಪೋಸ್ಟ್ಗಳಿಗೆ ಅರ್ಜಿಯನ್ನು ಸಲ್ಲಿಸೋ ಇದ್ದಿರ್ತೈತಿ, ಮತ್ತು ಡಿಪ್ಲೊಮಾ ಮೇಲೆ ಯಾವ ಟ್ರೇಡ್ಗಳಿಗೆ ಅರ್ಜಿಯನ್ನು ಸಲ್ಲಿಸೋ ಇದ್ದಿರ್ತೈತಿ. ಇದ್ರ ಬಗ್ಗೆ ನೆಕ್ಸ್ಟ್ ಏನೈತಿ ನೋಟಿಫಿಕೇಶನ್ ಬರ್ತಂದ್ರೆ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತಾನೆ. ಸ್ವಲ್ಪ ಏಟ್ ಮಾಡಿರಿ, ಡೀಟೇಲ್ ನೋಟಿಫಿಕೇಶನ್ ಬರುತ್ತಾನೆ. ಮತ್ತು ಸ್ಯಾಲ್ರಿ ಬಗ್ಗೆ ಬರ್ತದೆ. ಸ್ಟಾರ್ಟಿಂಗ್ ಐತಿ 19,900 ರೂಪಾಯಿ ಹಿಡಿದು ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ. ಸ್ಟಾರ್ಟಿಂಗ್ ಏನೈತಿ 19,900 ಹಿಡಿದು ಒಂದು 65,000-66,000 ತನಕ ಏನೈತಿ ಸ್ಯಾಲ್ರಿ ಇದ್ದಿರ್ತೈತಿ. ಸ್ಯಾಲ್ರಿ ಕೂಡ ಚಲೋ ಇದ್ದಿರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿ ಐತಿ ಇಂಥದ್ದು ಕೂಡ ಅರ್ಜಿಯನ್ನು ಸಲ್ಲಿಸ್ರಿ. ನೆಕ್ಸ್ಟ್ ಮಂತ್ ಐತಿ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆತಂದ್ರೆ ಈಗ ಸ್ಟೇಟ್ ಗೌರ್ಮೆಂಟ್ದಾಗ ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಯಾಕಂದರೆ ಅದಕ್ಕೆ ಏನು ಡಿಫ್ರೆನ್ಸ್ ಇರಂಗಿಲ್ಲ. ಒಂದು ವಿದ್ಯಾರ್ಥಿ ಐತಿ ಇದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸೋದು ಬರ್ರಿ. ಸ್ಟೇಟ್ ಗೌರ್ಮೆಂಟ್ದಾಗ ಅರ್ಜಿಯನ್ನು ಸಲ್ಲಿಸುವಂತೆ ಕುಂದಿರ್ದು ಬೇಡ್ರಿ. ಯಾಕಂದ್ರೆ ಅದ ಭರವಸೆನೇ ಕೊಡೋದು ಹೊಂಟಾರ, ಇಂದ ನೋಟಿಫಿಕೇಶನ್ ಆಕೈತಿ, ನಾಳೆ ನೋಟಿಫಿಕೇಶನ್ ಆಕೈತಿ, ಹಿಂಗೆ ಅನ್ಕೋತ ಐತಿ ವರ್ಷಾನುಗಟ್ಲೆ ಜಗತ್ತಾರ. ಇಲ್ಲಿ ನೋಡ್ರಿ, ನೋಟಿಸ್ ಮೇಲೆ ನೋಟಿಸ್ ಬರತ್ತ ಸ್ಟೇಟ್ ಗೌರ್ಮೆಂಟ್ದಾಗ. ಆದರೆ ಯಾವುದೊಂದು ಐತಿ ನೋಟಿಫಿಕೇಶನ್ ಆಗವತ್ತ, ಯಾವುದೊಂದು ಕೂಡ ಐತಿ ನೋಟಿಫಿಕೇಶನ್ ಆಗವತ್ತು. ಇಲ್ಲಿ ನೋಡ್ರಿ ಸೆಂಟ್ರಲ್ ಗೌರ್ಮೆಂಟ್ದಾಗ ಎಷ್ಟು ಸ್ಪೀಡ್ ಐತಿ, ಎಷ್ಟು ಬೇಕಾದ್ರೆ ಜಾಬ್ಸ್ ತೊಗೊರಿ. ಸೆಂಟ್ರಲ್ ಗೌರ್ಮೆಂಟ್ದಾಗಿನೂ ನ್ಯಾವಿ ತೊಗೋರಿ, ಯಾವ್ದು SSB ತೊಗೋರಿ, ಮತ್ತು SSC ಒಳಗಿನೂ MTS CRPF ಇವೆಲ್ಲ ತೆಗೆದುಕೊಡ್ರಿ. ರೈಲ್ವೆ ತೆಗೆದುಕೊಡ್ರಿ, ಗ್ರೂಪ್ D ALP ಈ ರೀತಿಯಾಗಿ ಪ್ರತಿಯೊಂದು ಜಾಬ್ಸ್ ತೆಗೆದುಕೊಡ್ರಿ. ಎಷ್ಟು ಸ್ಪೀಡ್ ಇದ್ದಿರ್ತೈತಿ ಸೆಂಟ್ರಲ್ ಗೌರ್ಮೆಂಟ್ದಾಗ. ನೀವು ಸ್ಟೇಟ್ ಗೌರ್ಮೆಂಟಿಗೆ ಕಂಪೇರ್ ಮಾಡಿರಿ ಐತಿ, ಅಲ್ಲಿ ನೋಟಿಫಿಕೇಶನ್ ಆಗೋಟ್ಲೆ ಏನೈತಿ ನೀವು ಜಾಬ್ ಮಾಡತ್ತಿರ್ತೀರಿ. ಜಾಬ್ ಮಾಡಿ ನೀವು ಪೇಮೆಂಟ್ ತೆಗೆದುಕೊಳ್ತಾ ಇರ್ತೀರಿ. ಅದಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳು ಐತಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಇನ್ನೊಂದು ಏನಪ್ಪ ಅಂತ ಚಾನಲ್ ಫಸ್ಟ್ ಆಗೋಣಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ ಚಾನಲ್ ಸಬ್ಸ್ಕ್ರೈಬ್ ಇಟ್ಕೊರಿ. ಯಾಕಂದರೆ ಏನೇ ಗೌರ್ಮೆಂಟ್ ನೋಟಿಫಿಕೇಶನ್ ಆಯ್ತು, ರಿಸಲ್ಟ್ ಆಯ್ತು, ಏನೇ ಬಂದರೂ ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತನ. ಇದು ಸ್ವಲ್ಪ ವೇಟ್ ಮಾಡಿರಿ, ಡೀಟೇಲ್ ನೋಟಿಫಿಕೇಶನ್ ಬರ್ತಾನೆ.
ಡೇಟೆಡ್ ನೋಟಿಫಿಕೇಶನ್ ಬರ್ತಂದ್ರೆ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ತಾನೆ. ಮತ್ತು ಇದ್ರ ಬಗ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಆನ್ ಇದ್ದಿರ್ತೈತಿ, ಕಮೆಂಟ್ ಕೂಡ ಮಾಡ್ಬೋದು. ಪ್ರತಿಯೊಂದು ವಿದ್ಯಾರ್ಥಿಗಳು ರಿಪ್ಲೈ ಕೊಡ್ತೀನಿ. ನಿಮಗೆ ಏನೇ ಡೌಟ್ ಇದ್ರು ಇದ್ರ ಬಗ್ಗೆ ಕಮೆಂಟ್ ಕೂಡ ಮಾಡ್ಬೋದು, ಕಮೆಂಟ್ ಸೆಕ್ಷನ್ ಆನ್ ಇದ್ದಿರ್ತೈತಿ. ಸೊ ಇನ್ನೊಂದು ಏನಪ್ಪ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲ್ಲ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಜಾಯ್ನ್ ಆಗ್ರಿ. ಅದರ ಲಿಂಕ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು. ಯಾಕಂದರೆ ಇದ್ರ ಬಂದಿದ್ದು ಶಾರ್ಟ್ ನೋಟಿಸ್ ವಿತ್ ಇದ್ರ ಜೊತೆಗೆ ಅಪ್ಲೈ ಲಿಂಕ್ ಪ್ರತಿಯೊಂದು ಅಲ್ಲಿ ಶೇರ್ ಮಾಡ್ತಾ ಇರ್ತಾನೆ. ನೀವೇನಾದ್ರೂ ಜಾಯ್ನ್ ಇದ್ರೆ ಅಂದರೆ ಡೈರೆಕ್ಟ್ ಅರ್ಜಿಯನ್ನು ಸಲ್ಸಕ್ಕೆ ಈಸಿ ಆಕೈತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.